ಒಂದು ಡೌಟ್ ಇಲ್ಲಿ, ಈ ಕೆರೆ ಏನೀಗ ಅದನ್ನು ಫುಲ್ ರಿಪೇರಿ ಮಾಡ್ತೀರಾ, ಎಲ್ಲಿ ಯಾವುದೇ ಸ್ಥಿತಿನಲ್ಲಿ ರೆಜುವೆನೇಷನ್ ಫಸ್ಟಿಂದ ಕೊನೆವರೆಗೂ ಸ್ಟೆಪ್ಸ್ ಹೇಳ್ತೀರಾ? ಹೇಳ್ಬಿಡ್ತೀನಿ. ಈಗ ಈ ಕೆರೆದ ಹೇಳ್ಬಿಡ್ತೀನಿ ಏನಿರುತ್ತೆ ಸ್ಟೆಪ್ಪು ಅಂತ. ನಮ್ಮ ಜನರಿಗೆಲ್ಲ ಗೊತ್ತಾಗಲಿ, ಅವರು ಮಾಡ್ಬೇಕು ನನಗೆ ಆಸೆ. ಸೊ ಫಸ್ಟು ಇದನ್ನು ಮಾಡಿದ್ವಿ ಮೇಡಮ್, ಅಪ್ರೂವಲ್ ಎತ್ತಿದ್ವಾ. ಫಸ್ಟ್ ಕೆಲಸ ಏನಂದರೆ ಕೆರೆ ಐಡೆಂಟಿಫೈ ಮಾಡೋದು ಅಲ್ವಾ. ಸೆಕೆಂಡ್ ಯಾವ ಕೆರೆ ಅಂತ, ಅದು ಎಷ್ಟು ಎಕರೆ ಇದೆ ಅದರದ್ದು. ಆಮೇಲೆ ಹದ್ದುಬಸ್ತು ಫಿಕ್ಸ್ ಮಾಡೋದು, ಬಾರ್ಡರು ಹದ್ದುಬಸ್ತು ಫಿಕ್ಸ್ ಮಾಡಬೇಕು ಕೆರೆದ ಬಾರ್ಡ್ರು. ಆವಾಗ ಒತ್ತುವರಿ ಐಡೆಂಟಿಫೈ ಆಗುತ್ತೆ. ಒತ್ತುವರಿಗೆ ಫಸ್ಟೇ ಕೈ ಹಾಕ್ಬಿಟ್ರೆ ಕಿರಿಕಿರಿ ಎದ್ದು ಬಿಡ್ತಾವೆ, ಅವು ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರು. ಫಸ್ಟ್ ಪೊಸಿಷನ್ ಇರೋದನ್ನು ಕೆಲಸ ಸ್ಟಾರ್ಟ್ ಮಾಡೋದು ಮಾಡಿಕೊಂಡು, ಅದರಲ್ಲಿ ಹೆಂಗಂದರೆ ಫಸ್ಟು ಕೊಳಕ್ಕೆ ನೀರು ತುಂಬಿರುತ್ತೆ, ಆ ನೀರೆಲ್ಲ ಖಾಲಿ ಮಾಡ್ತೀವಿ. ಹೆಂಗೆ ಖಾಲಿ ಮಾಡ್ತೀವಿ, ನಮ್ಮ ಕೆರೆಗಳೆಲ್ಲ ಗ್ರಾವಿಟಿನಲ್ಲಿದ್ದಾವೆ. ಗ್ರಾವಿಟಿನಲ್ಲಿ ಅವ್ನು ಹೆಂಗಂದ್ರೆ ಕಟ್ಟೆ ಅಂತ ಇರುತ್ತೆ, ಅದು ಹೊಡೆದು ಬಿಟ್ಬಿಟ್ರೆ ನಿಮಗೆ ನೀರು ಸ್ಲೋವಾಗಿ ಖಾಲಿ ಆಗುತ್ತೆ. ಆ ಗುಂಡಿಗಳು ಇಟ್ಟಿಗೆಗೆ ಎತ್ತಿರ್ತಾರೆ, ಮನೆಗೆ ಮಣ್ಣು ತುಂಬ್ಕೊಳಕ್ಕೆ ಎತ್ತಿರ್ತಾರೆ, ಆ ಗುಂಡಿಗಳಲ್ಲೆಲ್ಲ ನೀರು ನಿಂತಿರುತ್ತೆ ಅಲ್ವಾ. ಆ ನೀರನ್ನ ಅರ್ತ್ ಮೂರು ಬಕೆಟ್ಸ್ ಇರ್ತಾವಲ್ಲ, ಅವು ಎಲ್ಲ ಪಂಪ್ ಹಚ್ಚಿ ಅದನ್ನು ಹೊಡಿತೀವಿ. ಹೊಡೆದ್ಬಿಟ್ಟು ಕಂಪ್ಲೀಟು ಆ ಸಿಲ್ಟ್ ಕುಂತಿರುತ್ತೆ 1-1.5 ಮೀಟ್ರು. ಫಸ್ಟು ಸಿವೇಜು ಎತ್ತೋದು, ಎಲ್ಲ ಸಿವೇಜ್ ವಾಟರ್ ಖಾಲಿ ಮಾಡೋದು. ಆಮೇಲೆ ಎಲ್ಲ ಪ್ಲಾಸ್ಟಿಕ್, ಥರ್ಮೋಕೋಲ್, ಪೆಟ್ರೋಲ್, ಇಂಡಸ್ಟ್ರಿಯಲ್ ವೇಸ್ಟು ಇವೆಲ್ಲ ಡಂಪ್ ಮಾಡಿರ್ತಾರೆ. ಹಳೇ ಕಾಲದ ಅದು 30 ವರ್ಷದ್ದು ಈ ಟಾಯ್ಲೆಟು ಅವು ಇವು ಎಲ್ಲನೂ ಇರುತ್ತಲ್ಲ. ಅದು 30-40 ವರ್ಷದಿಂದ ಎಲ್ಲ ಟಾಯ್ಲೆಟ್ ಎಲ್ಲ ಬಂದ ಎಕ್ಯುಮುಲೇಟ್ ಆಗಿರುತ್ತೆ. ಸ್ಲಡ್ಜು ಅದು ಹೆಂಗಿರುತ್ತೆ ಸ್ಲರಿ ಅಂದರೆ, ಒಂದು ಡ್ರಾಪ್ ನೀರು ಪರ್ಕ್ಯುಲೇಟ್ ಆಗೋಲ್ಲ ನಿಮಗೆ. ಆ 1.5 ಮೀಟ್ರ್ ಎತ್ತಿದ್ರೆ ಮೇಡಮ್ ಕೆಳಗಡೆ ಒಣ ಮಣ್ಣು ಇರುತ್ತೆ. ಇಷ್ಟು ವರ್ಷ ನೋಡಿದ್ರೆ ಕೆರೆ ತುಂಬಿದಂಗೆ ಇರುತ್ತೆ, ಒಂದು ಡ್ರಾಪ್ ನೀರು ಹಿಡಿಯಲ್ಲ. ಆ ಥರ ಪರಿಸ್ಥಿತಿ. ಅದೆಲ್ಲ ಎತ್ತಿ ಅದನ್ನು ಒಣಗಿಸಿ ಮತ್ತು ತಿರ್ಗಾ ಇನ್ನೊಂದು 3-4 ಅಡಿ ಮಣ್ಣು ಎತ್ತಿ ಫ್ರೆಶ್ಶು, ಅದನ್ನು ಮಿಕ್ಸ್ ಹೊಡೆದು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು, ಅದನ್ನೆಲ್ಲ ಎತ್ತಿ ಸುತ್ತರದ ವಾಕಿಂಗ್ ಟ್ರ್ಯಾಕ್ಗಳು ಮಾಡ್ಕೊಂಡು ಸ್ಲೋಪ್ ಹೊಡ್ಕೊಂಡು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು, ನಿಮ್ಗೆ ಹೆಂಗಂದ್ರೆ ಒಂದು ಸೂಪ್ ಬಾಲ್ ಥರ ಮಾಡ್ತೀವಿ ರೆಡಿ. ಮುಂಚೆ ಹೆಂಗಿರೋದು ಹಿಂಗಿರೋದು ಕೆರೆ, ಯಾವ ಥರ ಸ್ಲೋಪ್ ಇರೋದು. ಆಮೇಲೆ ಒಂದು ವಡ್ಡಿ ಇರೋದು, ಕೆರೆ ಕಟ್ಟೆ ಅಂತೀವಿ. 2 ಕೋಡಿಗೆ ಹೋಗೋಕ್ಕೆ, 2 ವೇಸ್ಟ್ ವೇರ್ ಅಂತೀವಿ ಕೋಡಿ ಹೋಗೋಕ್ಕೆ. ಆಮೇಲೆ ಈ ತೂಬ್ ಅಂತ ಇರ್ತದೆ, ಇದು ಇರಿಗೇಷನ್ಗೆ, ಅವೆಲ್ಲ ಇರ್ತವೆ. ಈಗ ಯಾವ ಟ್ಯಾಂಕ್ಗಳು ಇರಿಗೇಷನ್ ಇಲ್ಲ, ಎಲ್ಲ ಸಿಟಿ ಆಗೋಗಿದೆ, ಅದು ತುಂಬ ಮೋರಿ ನೀರು ತುಂಬೈತೆ. ಈಗಲೂ ನಮ್ಮ ಸರ್ಕಾರದವರು ಆ ಟ್ಯಾಂಕನ್ನು ಇರಿಗೇಷನ್ ಸಿಸ್ಟಮ್ ಅಂತಲೇ ಫಾಲೋ ಮಾಡಿ, ಅದರ ಅಂಡರೇ ಇವರು ರಿಜುನೇಟ್ ಮಾಡೋಕ್ಕೆ ಹೋಗಿ ಎಲ್ಲ ಕೆರೆ ಫೇಲ್ ಆಗಿದ್ದಾವೆ. ಅವ್ರು ಏನು ಮಾಡ್ತಾರೆ, ಆ 3 ಅಡಿ ಮಾತ್ರ ಹೂಳೆತ್ತಾರೆ. ಇನ್ನು ಹೂಳಿರುತ್ತಲ್ಲ ಅದು ಸ್ಲಡ್ಜು, ಆ ಸ್ಲಡ್ಜ್ ಬಂದು ಎಕ್ಸಸ್ ನ್ಯೂಟ್ರಿಯೆಂಟ್ಸ್, ಅದು ಗೊಬ್ಬರ ಇದ್ದಂಗೆ. ಅದು ಟಾಯ್ಲೆಟು ಫುಡ್ಡು ಏನಿಲ್ಲ ಕೆರೆನಲ್ಲಿ ಅಂತ ದೇವ್ರಿಗೆ ಗೊತ್ತು. ಅಂತ ಕೆಸರಲ್ಲೇ ತಾನೇ ಕಮಲನೂ ಬೆಳೆಯೋದು ಅಲ್ವಾ. ಅಂತ ಈ ಕೆಸರಲ್ಲಿ ಕಮಲನೂ ಇಲ್ಲ, ಮೀನು ಇಲ್ಲ. ಇದು ಆ ಕೆಸರು ಬೇರೆ. ಅದು ಅದಕ್ಕೆ ಕೆಸರು ಹೆಂಗಂದರೆ, ಹಳ್ಳಿ ಕೆರೆಗಳು ರೈತರದೆಲ್ಲ ವ್ಯವಸಾಯ ಮಾಡಿರೋದು, ಅಲ್ಲಿಂದ ನೀರು ಹೊಡ್ಕೊಂಬಂದು ಅದರಲ್ಲಿ ಫಲವತ್ತಾದ ಮಣ್ಣು ಬಂದು ಆ ಕೆಸರು ಬೇರೆ. ಇದು ಕೆಸರಲ್ಲ, ಇದು ಕೆಮಿಕಲ್. ಇದು ಮೀನುಗಳು, ಕರಿ ಮೀನು ಅಂತ, ಮೀಸೆ ಮೀನು ಅಂತ ಬರ್ತಾವೆ ಗೊತ್ತಾ, ಆ ಕ್ಯಾಟ್ ಫಿಶ್ ಬಿಟ್ಟರೆ ಇನ್ನು ಯಾವ ಮೀನು ಬದುಕಿರಲ್ಲ ನಮ್ಮ ಕೆರೆಯಲ್ಲಿ. ಅಷ್ಟು ಹೊಲಸು ಕೆಮಿಕಲ್ ಇದು. ಲೋಟಸ್ಸೂ ಬೆಳೆಯೋಲ್ಲ, ಏನು ಬೆಳೆಯೋಲ್ಲ ಅಂಥದ್ದು ಇದು. ಈಗ ನಾವು ರಿಜ್ಯುನೇಟ್ ಮಾಡಿರೋ ಕೆರೆಯಲ್ಲಿ ಇದೆ ಲೋಟಸ್ಸು, ಆ ಕೆಸರೇ ಬೇರೆ, ಈ ಕೆಸರೇ ಬೇರೆ. ಸೊ ಅದೆಲ್ಲ ತೆಗೆದು ಸ್ವಚ್ಛ ಮಾಡಿ ಮೇಡಮ್, ಕಂಪ್ಲೀಟು ಒಂದು 3 ಟೈಮ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ರೈಸ್ ಮಾಡಿ. ಸೊ ಅದರಲ್ಲಿ ಏನಂದರೆ, ಈ ಮೋರಿ ನೀರು ಮತ್ತೆ ಬರ್ತಲ್ಲ, ಮತ್ತೆ ಸೇರಬಾರ್ದು. ಅದು ಸೇರ್ಲಾರ್ದಕ್ಕೆ ಅದಕ್ಕೆ ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತ ಮಾಡಿರ್ತೀವಿ. ಆ ಸೈಡಲ್ಲಿ ಒಂದು 85% ಮಳೆ ನೀರಿನ ಕೆರೆ, 15% ಆ ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತ ಮಾಡ್ತೀವಿ. ಆವಾಗ ಅದಕ್ಕೆಲ್ಲ ಮೋರಿ ನೀರು ಬಂದು ಇದಕ್ಕೆ ಸೇರುತ್ತಲ್ಲ, ಅದು ಹಗೂರಕ್ಕೆ ಆ ಗ್ರೇ ವಾಟ್ರಲ್ಲಿ ಹೋಗಂಗೆ ಮಾಡ್ತೀವಿ, ಗ್ರಾವಿಟಿ. ಅದರಲ್ಲಿ ಹೆಂಗಂದ್ರೆ ಲಗೂನ್ ಅಂತ ಮಾಡ್ತೀವಿ. ಗುಂಡಿಗಳು ಮಾಡೋದು, ಒಂದು 3-4 ಗುಂಡಿಗಳು ಮಾಡೋದು. ನೀರು ಬರುತ್ತೆ, ನಿಲ್ಲುತ್ತೆ, ಮತ್ತೆ ಹೋಗುತ್ತೆ ಹಂಗೆ. ಸೊ ಅವಾಗೇನಾಗುತ್ತೆ, ರಿಟೆನ್ಷನ್ ಪೀರಿಯಡ್ ಇನ್ಕ್ರೀಸ್ ಮಾಡ್ತೀವಿ. ರಿಟೆನ್ಷನ್ ಪೀರಿಯಡ್ ಅಂದರೆ ಸುಮಾರು ಹೊತ್ತು ನೀರನ್ನು ಸ್ಲೋ ಮಾಡಿದರೆ ಅದರಲ್ಲಿರೋದೆಲ್ಲ ಸ್ಲಡ್ ಸೆಟ್ಲ್ ಆಗುತ್ತೆ. ಮತ್ತು ಮೇಲೆ ಪೈಪ್ ಇರ್ತವೆ ಹಿಂಗೆ, ಆ ತಿಳಿ ನೀರು ಮಾತ್ರ 2ನೇದಕ್ಕೆ ಬರುತ್ತೆ, 3ನೇದಕ್ಕೆ ಬರುತ್ತೆ, 4. ಫಸ್ಟ್ರಲ್ಲಿ ಒಂದು 100 kg ಶಟ್ಲ್ ಆದರೆ, ಸೆಕೆಂಡ್ರಲ್ಲಿ ಒಂದು 50 ಆಗುತ್ತೆ, ಥರ್ಡಲ್ಲಿ ಒಂದು 20 kg ಆಗ್ತದೆ, ಫೋರ್ತಲ್ಲಿ ಒಂದು 10 kg. ಆಮೇಲೆ ಅದೆಲ್ಲ ಸೆಟ್ಲ್ ಆಗಿಬಿಡ್ತು. ಸೆಟ್ಲ್ ಆದಾಗ ಸ್ಲಡ್ಜು ಇಲ್ಲೇ ಹಾಕಿದಾಗ ಇನ್ನು ಉಳ್ಕೊಂಡಿರೋದು ಈ ಆಯಿಲು ಪದಾರ್ಥ, ಆಮೇಲೆ ಡಿಟರ್ಜೆಂಟ್ಸು, ಸೋಪು, ಅದರದ್ದು NPK ಅಂತ ಹೇಳ್ತೀವಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಸಲ್ಫರ್ ಅಂತೀವಿ. ಅವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಶೆಟ್ಲು ಆಗಲ್ಲ, ಅದು ತೇಲೋದೂ ಇಲ್ಲ. ಅದು ಅಂಥದ್ದನ್ನು ಏನು ಮಾಡ್ತೀವಿ, ಹೈಡ್ರೋಪೋನಿಕ್ ಕಾನ್ಸೆಪ್ಟ್ ಅಂತ. ಹೈಡ್ರೋಪೋನಿಕ್ಕು ಅದರಲ್ಲಿ ವೆಟ್ಲ್ಯಾಂಡ್ ಥರ ಹಾಕ್ಬಿಟ್ಟು ಕ್ಯಾನ ಇಂಡಿಕಾ ಪ್ಲಾಂಟ್ ಅಂತ ಬರುತ್ತೆ, ಅದೇ ಹೈಯೆಸ್ಟ್ ಸರ್ವೈವಲ್. ಈಗ ಬದಲಿ ಯಾವ ಸರ್ವೈವ್ ಆಗ್ತಾಯಿಲ್ಲ. ಸೊ ಆ ಕ್ಯಾನ ಇಂಡಿಕಾ ಪ್ಲಾಂಟ್ ಹಾಕಿದ್ರೆ ಅದಕ್ಕೆ ಸಿನ್ಸ್ ಸಾಯಿಲ್ ಇರಲ್ವಲ್ಲ, ಅದಕ್ಕೆ ಫೋಟೋಸಿಂಥಸಿಸ್ಗೆ NPK ತಾನೇ ಬೇಕು. ಅದೇ NPKನ ಹೀರ್ಕೊಂಡು ಅದು ಫೋಟೋಸಿಂಥಸಿಸ್ ಮಾಡ್ತಾ ನ್ಯೂಟ್ರಿಯೆಂಟ್ಸ್ ಹೇಳ್ಕೊಳ್ತದೆ. ಇದೇ ಹೈಡ್ರೋಪೋನಿಕ್ಸ್. ಈಗ ಸೊಪ್ಪುಗಳೆಲ್ಲ ಮನೆಯಲ್ಲಿ ಎಲ್ಲ ಸೊಪ್ಪುಗಳು ಮಾಡೋದು ಅದೇ ನ್ಯಾಚುರಲ್ ಹ್ಯಾಬಿಟಾಟಲ್ಲಿ ಮಾಡ್ತೀವಿ. ಸೊ ಅದೇನು ದೊಡ್ಡ ರಿಸಲ್ಟ್ ಕೊಡಲ್ಲ ನಿಮಗೆ, ಏನದು KG ಗಂಟ್ಲೆ ಹೀರ್ಕೊಳಲ್ಲ. ಅದು ಎಷ್ಟು ಹೀರ್ಕೊಳುತ್ತೋ ಅಷ್ಟು ಹೀರ್ಕೊಳುತ್ತೆ. ಬಟ್ ಬಿಗ್ ಅಡ್ವಾಂಟೇಜ್ ಅಂದರೆ ಆ ರೂಟ್ಸ್ ಇರುತ್ತಲ್ಲ, ಆ ರೂಟ್ಸು ಬಯೋಫಿಲ್ಮಾಗಿ ವರ್ಕ್ ಆಗುತ್ತೆ.
ಅಲ್ಲಿ ಎರೋಬಿಕ್ಸ್ ಇರುತ್ತೆ. ಎರೋಬಿಕ್ಸ್ ಇರೋದ್ರಿಂದ ಅನ್ಎರೋಬಿಕ್ ಬ್ಯಾಕ್ಟೀರಿಯಾ ಕಮ್ಮಿ ಆಗ್ತದೆ. ಕಮ್ಮಿಯಾಗಿ ಆಮೇಲೆ ಆಕ್ಸಿಜನ್ ರೈಸ್ ಮಾಡುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್. ಅದರಿಂದ ಮತ್ತೆ ಏನು ಮಾಡಿದ್ರು, ನ್ಯೂಟ್ರಿಯೆಂಟ್ಸ್ನ ನೀವು ಪ್ಲಾಂಟಾಗಿ ಕನ್ವರ್ಟ್ ಮಾಡಿದಿರಿ. ಅದ್ರ ನೆಕ್ಸ್ಟ್ ಲೆವೆಲ್ ಹೋದರೆ ಅದರಲ್ಲಿ ಈಕೋಲಿ ಅಥವಾ ವೈರಸ್ಸು, ಬ್ಯಾಕ್ಟೀರಿಯಾಸು ಅದೆಲ್ಲ ಇರುತ್ತೆ. ಅದಕ್ಕೆ ಎಲ್ಲರೂ ಕ್ಲೋರಿನ್ ಹಾಕ್ತಾರೆ. ಕ್ಲೋರಿನ್ ಈಸ್ ಅಗೇನ್ ಕೆಮಿಕಲ್ ಅದು. ಕ್ಲೋರಿನ್ ಅದನ್ನು ವಿಷ, ಅದು ಮನುಷ್ಯನೂ ಕೊಲ್ಲುತ್ತೆ, ಪ್ರಾಣಿನೂ ಕೊಲ್ಲುತ್ತೆ, ಜೀವಿನೂ ಕೊಲ್ಲುತ್ತೆ ಅಲ್ವಾ. ಬರೀ ಅದು ಬ್ಯಾಕ್ಟೀರಿಯಾ ಮಾತ್ರ ಕೊಲ್ಲುತ್ತಾ ಅಲ್ವಾ. ಕ್ಲೋರಿನ್ ಹಾಕ್ತಾರೆ. ಕ್ಲೋರಿನ್ ಹಾಕಿದ್ರೆ ಒಳ್ಳೆ ಬ್ಯಾಕ್ಟೀರಿಯಾ, ಕ್ಯಾಟ್ ಬ್ಯಾಕ್ಟೀರಿಯಾ ಎಲ್ಲ ಕೊಲ್ಲುತ್ತದು. ಅದ್ರ ಬದಲಿ ನಾವೇನು ಮಾಡಿದ್ವಿ, ತಿನ್ ವಾಟರ್, ಅಲ್ಟ್ರಾವೈಲೆಟ್ ಸನ್ ಇರುತ್ತಲ್ಲ ಅದಕ್ಕೆ ಎಕ್ಸ್ಪೋಸ್ ಮಾಡಿದರೆ, ಸೊ ಅಲ್ಟ್ರಾವೈಲೆಟ್ ಎಷ್ಟು ಬ್ಯಾಕ್ಟೀರಿಯಾಸ್ನ ಕಮ್ಮಿ ಮಾಡ್ತೋ ಅದು ಮಾಡ್ಕೊಳುತ್ತೆ. ಸೊ ಆವಾಗ ನೆಕ್ಸ್ಟು ಅದಕ್ಕೆ ರಿಜ್ ಟು ರಿವರ್ ಅಂತ ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗ ಫಸ್ಟ್ ಲೇಕ್ ಇಲ್ಲಿದೆ, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತ್ ಹಿಂಗೆ ಹೋಗ್ತಾ ಇರುತ್ತೆ. ಮುಂಚೆ ಏನಾಗೋದು, ಇದೆಲ್ಲ ಸುವೇಜ್ ಬಂದು ಒಂದು ಕೆರೆನಲ್ಲಿ ನಿಂತ್ಕೊಂಡು ಶಟ್ಲಾಗಿ ಅಂತರ್ಜಲ ಹಾಳು ಮಾಡಿ, ಅಂಡರ್ಗ್ರೌಂಡ್ ಎಲ್ಲ ಕೆಮಿಕಲ್ ರೀಚಾರ್ಜ್ ಮಾಡಿ ಮೀಥೇನ್ ಗ್ಯಾಸ್ ಜನ್ರೇಟ್ ಆಗಿ, ಮೀಥೇನ್ ಗ್ಯಾಸ್ ಬಂದು 25 ಟೈಮ್ಸ್ ಡೆನ್ಸರ್ ದೆನ್ ಇದು ಕಾರ್ಬನ್ ಡೈಆಕ್ಸೈಡು. ಅಲ್ಲಿ ಹೈಯೆಸ್ಟ್ ಮೀಥೇನ್ ಗ್ಯಾಸ್ ಜನ್ರೇಟ್ ಆಗಿ, ಮಾಸ್ಕಿಟೋ ಬ್ರೀಡಿಂಗ್ ಆಗಿ, ಫಿಶ್ ಅಕ್ವಾಟಿಕ್ ಲೈಫ್ ಸತ್ತೋಗಿ ಎಲ್ಲ ರಗಳೆ ಆಗ್ತಾಯಿತ್ತು. ಆಮೇಲೆ ಒಂದು ಇನ್ಲೆಟಲ್ಲಿ ನೀವು ಒಂದು 20 ಎಕರೆ ಕೆರೆಗೆ ಒಂದು 10 ಲೀಟ್ರ್ ನೀರು ಬಿಟ್ಟರೆ ಅಂದ್ಕೊಳ್ಳಿ, ಅದು ಔಟ್ಲೆಟ್ಗೆ ಹೋಗೋ ಅಷ್ಟೊತ್ತಿಗೆ ನಿಮ್ಗೆ ಅಲ್ಲಿ 1 ತಿಂಗಳು 2 ತಿಂಗಳು ಆಗಿರುತ್ತೆ, ಕ್ಯಾಟ್ಲಿಸ್ಟ್ ಆಗಿಬಿಡುತ್ತೆ ಅದು. ಅಲ್ಲಿ ಎಲ್ಲನೂ ರಿಯಾಕ್ಷನ್ ಅಲ್ಲೇ ಆಗ್ತವೆ. ಸೊ ನಾನೇನು ಮಾಡಿದ್ದೀನಿ ಅಂದರೆ, 100 ಲೀಟ್ರ್ ಹಾಲಿದೆ, 2 ಡ್ರಾಪ್ ಲೆಮನ್ ಬಿಡ್ತೀರಾ, ಪನ್ನೀರ್ ಆಗುತ್ತೆ. ನಾನೇನು ಮಾಡಿದ್ದೀನಿ, ಹಾಲು ಸಪ್ರೇಟ್ ಮಾಡಿದ್ದೀನಿ, ಲೆಮನ್ ಡ್ರಾಪ್ ಸಪ್ರೇಟ್ ಮಾಡಿದ್ದೀನಿ. ಸೊ ಹಾಲು ಅಂದರೆ ರೈನ್ ವಾಟ್ರು, ಲೆಮನ್ ಅಂದರೆ ಗ್ರೇ ವಾಟ್ರು ಆರ್ ಸುವೇಜು ಅಥವಾ ಏನಿದ್ರೆ. ಸೊ ಅದನ್ನು ಸುಮ್ಮನೆ ಡೈವರ್ಟ್ ಮಾಡಿಲ್ಲ. ಮಿಕ್ಕಿದವರೆಲ್ಲ ಸರ್ಕಾರಗಳ ಪೈಪಾಗಿ ಡೈವರ್ಟ್ ಮಾಡಿಬಿಡ್ತಾರೆ. ಎಲ್ಲಿವರೆಗೂ ಡೈವರ್ಟ್ ಮಾಡ್ತೀರಾ? ಮಂಗಳೂರಿಗೆ ಕಳಿಸ್ತೀರಾ, ಚಂದ್ರಗ್ರಹ ಕಳಿಸ್ತೀರಾ, ಮತ್ತೆ ವಾಪಸ್ ಅದೇ ನದಿಗೆ ಹೋಗುತ್ತೆ, ಮತ್ತೆ ಅದೇ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಸುವೇಜನ್ನು ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ, ನ್ಯಾಚುರಲ್ ಬಯಾಲಜಿಕಲ್ ಸಿವೇಜ್ ಟ್ರೀಟ್ಮೆಂಟು. ಸರ್ಕಾರಗಳು ಅದಕ್ಕೆ STP ಪ್ಲಾಂಟ್ ಹಾಕ್ತಾರೆ. STP ಪ್ಲಾಂಟ್ ಹಾಕ್ಬೇಕಾದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ ಏನಿದೆ, ನೀವು ಕೆರೆ ಜಾಗದಲ್ಲಿ ಮತ್ತೆ ಬಫರ್ ಝೋನಲ್ಲಿ ಹಾಕಂಗಿಲ್ಲ ಅಂತಿದೆ. ಲ್ಯಾಂಡ್ ಪಕ್ಕ ತೊಗೊಂಡು ನೀವು ಟ್ರೀಟ್ ಮಾಡಿ ಹಾಕಬೇಕು ಅಂತ. ಸೊ ಪಕ್ಕ ಎಲ್ಲ 100% ಕೆರೆಗಳು 15 to 20% ಒತ್ತುವರಿ ಆಗಿದ್ದಾವೆ. ಅಂದರೆ ನಿಮ್ಗೆ ಅಲ್ಲಿವರೆಗೂ ಜನ ಅಕ್ವೈರ್ ಮಾಡಿದ್ದಾರೆ. ನಿಮ್ಗೆ STP ಪ್ಲಾಂಟಿಗೆ ಲ್ಯಾಂಡ್ ಕೊಡೋರು ಯಾರು? ಇಲ್ಲಿಂದ ಜಾಗ ಸಿಗುತ್ತೆ ನಿಮಗೆ ಅಲ್ವಾ. ಕೆರೆನಲ್ಲಿ STP ಹಾಕಕ್ಕೆ ಹೋದರೆ ಇಲ್ಲಿಗಲ್ ಆಗುತ್ತೆ ಅಲ್ವಾ. ಅದಕ್ಕೆ ಗ್ರೇ ವಾಟರ್ ವೆಟ್ಲೈನ್ ಮಾಡಿಬಿಟ್ರೆ, ಸಪ್ರೇಷನ್ ಮಾಡಿಬಿಟ್ರೆ ನಿಮ್ಗೆ ತೊಂದರೆನೇ ಇಲ್ಲ. ಕರಿ ನೀರು ಇಲ್ಲಿರುತ್ತೆ, ಮಳೆ ನೀರು ಇಲ್ಲಿರುತ್ತೆ. ಇಲ್ಲಿ ನಿಮ್ದು ಏನೂ ಕೆಲಸ ಇಲ್ಲ. ಮಳೆ ನೀರನ್ನ ಕ್ಯಾಚ್ಮೆಂಟಿಂದ ತಂದು ಅದನ್ನು ಡೈರೆಕ್ಟಾಗಿ ಬಿಟ್ಕೊಳಂಗಿಲ್ಲ. ಅದಕ್ಕೊಂದು ಸಿಲ್ಟ್ ಟ್ರ್ಯಾಪ್ ಅಂತ ಮಾಡಿದ್ದೀವಿ. ಫಸ್ಟ್ ಸಿಲ್ಟ್ ಸೆಟ್ಲ್ ಆಗುತ್ತೆ, ಅದ್ರ ಒಳಗಡೆ ಪೈಪ್ ಹಾಕ್ಕೊಂಡು ಲಗೂನ್ ಅಂತ ಮಾಡಿದ್ದೀವಿ. ಆ ಲಗೂನಲ್ಲಿ ಮತ್ತೆ ಟ್ರ್ಯಾಪ್ ಆಗುತ್ತೆ, ಅದ್ರೊಳಗಡೆ ಪ್ಲಾಸ್ಟಿಕ್ಕು ಎಲ್ಲ ಲಾಕ್ ಆಗುತ್ತೆ. ಮತ್ತು ತಿನ್ ವಾಟ್ರ್. ನಂದು ಆಸೆ ಏನಂದರೆ 85-90% ಏನು ಕೆರೆ ಮಾಡ್ತೀವಿ, ಲೈಫಲ್ಲಿ ಅದಕ್ಕೆ ಸಿಲ್ಟ್ ಹೋಗಬಾರ್ದು. ಮತ್ತೆ ಯಾರು ತೆಗಿತಾರೆ ನಾನು ಬಿಟ್ಟರೆ? ನನಗೆ ಪಕ್ಕ ಗೊತ್ತಿದೆ. ಲಾಸ್ಟ್ 8 ವರ್ಷದಲ್ಲಿ ಎಷ್ಟು ಜನ ಮುಂದೆ ಬಂದರು, ಎಷ್ಟು ಜನ ವಾಲಂಟಿಯರ್ ಬಂದರು, ಎಷ್ಟು ಜನ ಕೆರೆ ಮಾಡ್ತಾವ್ರೆ ಗೊತ್ತಿದೆ ನನಗೆ ಅಲ್ವಾ. ಮಾಡಲ್ಲ ಇದನ್ನ ಯಾರನ್ನು. ಸೊ ನಾನು ಮಾಡಿರೋ ಕೆರೆಗಳಂದರೆ 100,000 ವರ್ಷ ಬರೀ ಏನಿದ್ರು ಲಗೂನ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಇಷ್ಟಾಗಿರ್ಬೇಕು. ಆ 20 ಎಕರೆ 30 ಎಕರೆ ಉಳ್ತಿಗೆ ಪರಿಸ್ಥಿತಿ ಇರಬಾರ್ದು. ಒಂದು ಟೈಮ್ ಡ್ಯಾಮೇಜ್ ಮಾಡ್ತೀವಿ ನೋಡಿ, ಒಂದು ಸತಿ ನೀರು ಖಾಲಿ ಮಾಡ್ತೀವಿ, ಸ್ಲಡ್ಸ್ ತೆಗಿತೀವಿ, ಎಲ್ಲ ಅವ್ನು ಪದೇ ಮಾಡ್ತಾ ಹೋದರೆ ಅಲ್ಲಿ ಲೈಫ್ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಡಿಮಾನಿಟೈಸೇಷನ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಕಂಪ್ಲೀಟ್ ಒಂದು ಸತಿ ವಾಶ್ ಮಾಡಿ ಅದು ಫ್ರೆಶ್ ನೀರು ಹಾಕ್ಬಿಟ್ರೆ ಅದು ಅಂತರ್ಜಲಕ್ಕೆ ಒಳ್ಳೆ ನೀರು ಪರ್ಕ್ಯುಲೇಟ್ ಆಗುತ್ತೆ. ಮತ್ತು ಎವಾಪ್ರೇಷನಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. DO ಹೈಯೆಸ್ಟ್ ರಿಲೀಸ್ ಆಗೋದೆ ಲೇಕ್ಸ್ ವಾಟರ್ ಬಾಡೀಸಿಂದ. ಬಿಕಾಸ್ ಅಲ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್ ಇರುತ್ತೆ, ಸೋ ಮೆನಿ ಥಿಂಗ್ಸ್ ದೇ ಡೂ ಫೋಟೋಸಿಂಥಸಿಸು, ಅಲ್ಲಿಂದ ಆಕ್ಸಿಜನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಏರ್ ಪ್ಯೂರಿಫೈ ಆಯಿತು, ವಾಟರ್ ಪ್ಯೂರಿಫೈ ಆಯಿತು, ಮತ್ತು ಗ್ರೌಂಡ್ ವಾಟರ್ ಪ್ಯೂರಿಫೈ ಆಯಿತು, ಮತ್ತು ಆಹಾರ ಚೇಂಜ್ ಆಯಿತು. ಅದರಲ್ಲಿ ಬೆಳೀತಕ್ಕಂಥ ಮೀನುಗಳು ಒಳ್ಳೆ ಕ್ವಾಲಿಟಿ ನೀರಲ್ಲಿ ಬೆಳೆದ್ರೆ ಒಳ್ಳೆ ಆಹಾರ ನಮ್ಮ ಜನರಿಗೆ ಸಿಗುತ್ತೆ, ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ, ಒಳ್ಳೆ ಫುಡ್ ಸಿಗುತ್ತೆ ಅಲ್ವಾ. ಮೀನುಗಾರಿಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಸುತ್ತಮುತ್ತ ವಾಕ್ ಮಾಡಿದ್ರೆ ಒಳ್ಳೆ ಗಾಳಿ ಕುಡಿತಾರೆ, ಒಳ್ಳೆ ನೀರು ಸಿಗ್ತದೆ. ಇದು ಬಂದು 85%. ಮತ್ತು ಅಲ್ಲಿ ಒಳ್ಳೆ ಮೀನಿದ್ರೆ ಒಳ್ಳೆ ಪಕ್ಷಿ ಬರ್ತವೆ, ಕಿಂಗ್ ಫಿಶರ್ ಇರ್ಬೋದು, ಅವು ಇರ್ಬೋದು, ಬೆಳ್ಳಕ್ಕಿಗಳು ಇರ್ಬೋದು, ಅವು ಬರ್ತವೆ. ನೀವು ಕೊಳಕ್ನಿದ್ರೆ ಬರಲ್ಲ. ಆಮೇಲೆ ಅಲ್ಲಿ ಸುತ್ತರದ ಒಂದಿಷ್ಟು ಹಣ್ಣು ಹಂಪ್ಲ ಮತ್ತು ಮೆಡಿಸಿನಲ್ ಪ್ಲಾಂಟ್ಸ್ ಹಾಕ್ತೀವಿ. ಅದರಿಂದ ಏನಾಗುತ್ತೆ, ಈಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ, ಆರ್ಗ್ಯಾನಿಕ್ ಫ್ರೂಟ್ ಸಿಗುತ್ತೆ, ನಾಳೆ ಎಳೆಯೋರಿಗೆ ಒಂದು ನೆರಳು ಸಿಗುತ್ತೆ. ಮತ್ತು ಏನಾದರೂ ಕಾರ್ಬನ್ ಅಂಥದ್ದು ಏನಾದರೂ ರಿಲೀಸ್ ಆಗಿ ಮೇಲೆ ಅದನ್ನು ಅಬ್ಸರ್ವ್ ಮಾಡುತ್ತೆ, ಒಳ್ಳೆ ರಿಚ್ ಆಕ್ಸಿಜನ್ ಆಗುತ್ತೆ ಅಲ್ವಾ. ಒಂದು ಹ್ಯಾಬಿಟೇಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನೀರು, ಮಣ್ಣು, ಬೊಟಾನಿಕಲ್ಸ್ ಅಂತ ಕರಿತೀವಿ, ಅಕ್ವಾಟಿಕ್ ಪ್ಲಾಂಟ್ಸು, ಫಾರೆಸ್ಟೇಷನ್ ಮಾಡಿದರೆ ಸೊ ಅದು ಯಾವತ್ತೂ ನಿಮಗೆ ಸಸ್ಟೈನ್ ಆಗುತ್ತೆ. ಪ್ಲಸ್ ಈ ಮರಗಳು ಹಾಕೋದ್ರಿಂದ ನಿಮ್ಮ ಬಾರ್ಡ್ರ್ ಆಗುತ್ತೆ.
ವಾಕಿಂಗ್ ಟ್ರ್ಯಾಕ್ ಮಾಡೋದ್ರಿಂದ ನಿಮ್ಗೆ ಬಾರ್ಡ್ರ್ ಆಯಿತು. ನೀವು ತಂತಿ ಬೆಲಿ ಗ್ರಿಲ್ಲು ಹಾಕ್ತಾರೆ ಗೌರ್ಮೆಂಟು, ಈ ವರ್ಷ ಹಾಕ್ತಾರೆ, 3 ವರ್ಷಕ್ಕೆ ಕಿತ್ಕೊಂಡು ಹೋಗಿರ್ತಾರೆ ಅದನ್ನ. ಅದೇ ಕೇಳೋಳಿದೆ, ಎಣ್ಣೆ ಹೊಡೆಯೋಕ್ಕೆ ಯೂಸ್ ಮಾಡ್ತಾರೆ ತಗೊಂಡೋಗಿ. ಫಸ್ಟು ನಿಮಗೆ ಎಣ್ಣೆ ಹೊಡೆಯೋಕ್ಕೆ ಕಾಸು ಶಾರ್ಟೇಜ್ ಆದರೆ ಜನ ಇದನ್ನೇ ಇದೇ ಫಸ್ಟ್ ಅಟ್ಯಾಕ್ ಆಗೋದು. ಯಾರು ಬರ್ತಾರಲ್ಲ ಕೆರೆನಲ್ಲಿ, ಯಾರು ಕೇಳ್ಬೇಕು, ನೀವು 4 ಗ್ರಿಲ್ ಎತ್ಕೊಂಡು ಹೋದ ಮಾರ್ದ ಹೋಗ್ತಾರ, ತೂಕ ಹಾಕೊಂಡು ಎಣ್ಣೆ ಹೊಡೆದ ಮಾಜ ಅಯ್ಯೋ. ಮತ್ತು ಇವರು ಅದಕ್ಕೆ ರಿಪೇರಿ, ಅದಕ್ಕೆ ಮೇಂಟೆನೆನ್ಸ್. ಅದಕ್ಕೆ ನಾನು ಏನು ಮಾಡಿದೆ, ಬಯೋ ಫೆನ್ಸಿಂಗ್ ಅಂತ ಮಾಡಿದ್ದೀನಿ. ಬಯೋ ಫೆನ್ಸಿಂಗಲ್ಲಿ ಟ್ರೀಗಳೇ ಫೆನ್ಸು, ಟ್ರೀಗಳೇ ಲೈಕ್ ಬ್ಯಾಂಬು, ಬೋಗನ್ವಿಲ್ಲೆ ಇವೆಲ್ಲ ಪ್ಲಾಂಟ್ ಹಾಕೋದ್ರಿಂದ ನಿಮ್ಗೆ ಅದು ಫೆನ್ಸಿಂಗ್ ಆಗುತ್ತೆ. ಆಮೇಲೆ ಈ ಒಡ್ಡಿಗಳನ್ನ ಹೂಳು ತೆಗಿತೀವಲ್ಲ, ಸುಮಾರು ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು, ನಾನು ಬರೀ ಕರ್ನಾಟಕದ್ದು ಹೇಳ್ತಾ ಇಲ್ಲ, ಗೌರ್ಮೆಂಟು ಅಂದರೆ ಇಟ್ ಈಸ್ ನಾಟ್ ಟು ಕರ್ನಾಟಕ, ಇಟ್ ಈಸ್ 28 states, 4 ಯೂನಿಯನ್ ಟೆರಿಟರಿ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ, ಈ ಕಡೆ ಮುಂಬೈ ಟು ಒರಿಸ್ಸಾ. ನಾನು ಹೇಳ್ತಾ ಇರೋದು ಎಲ್ಲ ರಾಜ್ಯಗಳು ಓಡಾಡ್ತಾಯಿದ್ದೀನಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಲ್ವಾ. ಇಷ್ಟು ಕೆರೆಗಳು ಸುತ್ತಿದ್ದೀನಿ ಖಾಲಿ ಗೆಜ್ಜೆ ಕಟ್ಕೊಂಡು ಲಾಸ್ಟ್ 7 ವರ್ಷದಲ್ಲಿ. ಸೊ ಇದರಲ್ಲಿ ಎಲ್ಲರೂ ಏನಂದರೆ ಹೂಳು ತೆಗೆಯೋದು, ಮಾರ್ಕೊಳೋದು, ಆ ಮಣ್ಣ ಗಾರ್ಡನಿಂಗ್ ತುಂಬ ಹೆಲ್ಪ್ಫುಲ್. ಹೂಳು ತೆಗೆಯೋದು ಮಾರ್ಕೊಳೋದು ಮಾಡ್ತಾರೆ. ನಾನೇನು ಮಾಡಿದೆ, ಆ ಹೂಳು ಎಲ್ಲ ತೆಗೆದು ಕ್ಲೀನಾಗಿ ಅಲ್ಲೇ ಒಡ್ಡಿ ಹಾಕಿ ಅಲ್ಲೇ ಕಟ್ಟೆ ರೈಸ್ ಮಾಡಿ ನ್ಯಾಚುರಲ್ ಗ್ರೌಂಡಿಂದ ಒಂದು 7-8 ಅಡಿ 10 ಅಡಿ ಎತ್ತಿಬಿಡೋದು. ಎತ್ತಿಬಿಟ್ರೆ ಏನಾಗ್ಬಿಡುತ್ತೆ ನಿಮಗೆ, ಅವನು ಒತ್ತುವರಿ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಅವನು, ಅಲ್ವಾ. ಯಾವಾಗ ಒಡ್ಡಿಗಳು ಹಾಕ್ತಿದ್ವಲ್ಲ ಹಳ್ಳಿಗಳಲ್ಲಿ ಇನ್ನೇನು ಮಾಡ್ತಾರೆ, ಒಡ್ಡಿನ ಅಲ್ಲೇನು ಫೆನ್ಸಿಂಗು ಗ್ರಿಲ್ ಹಾಕೊಂಡು ಕುಂದಿರ್ತಾರೆ ಬಡವರು. ಅವ್ರು ಏನು ಮಾಡ್ತಾರೆ, ಒಡ್ಡಿ ಹಾಕಿರ್ತಾರೆ, ಮಣ್ಣು ಒಡ್ಡಿನ ಒಂದು 3 ಅಡಿ ಹತ್ರ ಒಡ್ಡಿ ಇರುತ್ತೆ, ಆದ್ಮೇಲೆ ಹುಲ್ಲು ನೆಟ್ಟಿರ್ತಾರೆ, ಆಮೇಲೆ ಒಂದು ಗಿಡ ನೆಟ್ಟಿರ್ತಾರೆ, ಅದೇ ಬಾರ್ಡ್ರು. ನಾನು ಅದೇ ಕತೆ ಮಾಡ್ತಾಯಿದ್ದೀನಿ. ಹೆಂಗಂದರೆ ಒಡ್ಡಿಗಳು ಹಾಕ್ಬಿಡೋದು, ಸುತ್ತ ಒಡ್ಡಿಗಳು ಹಾಕ್ಬಿಟ್ಟು ಆದಮೇಲೆ ವಾಕಿಂಗ್ ಟ್ರ್ಯಾಕ್ ಮಾಡಿ. ನಿಮ್ಗೇನಾಗುತ್ತೆ, ಮೇನ್ ಕಟ್ಟೆ ಮೇಲೆ ಮಾತ್ರ ವಾಕಿಂಗ್ ಟ್ರ್ಯಾಕ್ ಮಾಡಿ, ಹಿಂದಿಂದ ಒತ್ತಾನೆ ಇರ್ತಾರೆ, ಕೆಮಿಕಲ್ ತಂದುಬಿಡ್ತಾರೆ, ಅದಕ್ಕೆ ಸುವೇಜ್ ರಿಲೀಸ್ ಮಾಡ್ತಾರೆ, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಮಾಡ್ತಾರೆ. ಯಾಕೆ ಡಾರ್ಕ್ ಸ್ಪಾಟ್ ಅಂತ ಕರಿತೀವಿ ಅದನ್ನ. ನೀವು ಸುತ್ತ ಕೆರೆ ಸುತ್ತ ವಾಕಿಂಗ್ ಟ್ರ್ಯಾಕ್ ಮಾಡಿಬಿಟ್ರೆ ಜನ ಸುತ್ತಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಯಾವಾಗ ಜನ ಸುತ್ತಕ್ಕಾಯ್ತು, ಅವ್ನು ಒತ್ತುವರಿ ಮಾಡೋಕ್ಕಾಗಲ್ಲ, ಕೆಮಿಕಲ್ ಬಿಡೋಕ್ಕಾಗಲ್ಲ, ಹಾಳು ಮಾಡೋಕ್ಕಾಗಲ್ಲ, ಏನಾಯ್ತಾ. ಸೊ ಒಂದು ಟ್ರ್ಯಾಕ್ ಅದು, ಜನನೇ ಸೆಕ್ಯೂರಿಟಿ ಅದಕ್ಕೆ. ಹೇಗೆ ಮಾರ್ನಿಂಗ್ 5 ಗಂಟೆಯಿಂದ ವಾಕ್ ಮಾಡೋರು ಇದ್ದಾರೆ, 8ರವರೆಗೂ, 9 ಮೇಲೆ ಮೀನು ಹಿಡ್ಕೊಂಡ್ರೆ 5 ಗಂಟೆವರೆಗೂ ಮೀನು ಹೊಡೆಯೋರು ಇದ್ದಾರೆ, ಮತ್ತು 5 ಗಂಟೆಯಿಂದ 7-8ರವರೆಗೂ ಮತ್ತೆ ವಾಕ್ ಮಾಡೋರು ಇದ್ದಾರೆ, ಡಾಗ್ ಲವರ್ಸು, ಪೆಟ್ ಲವರ್ಸು. ಆಮೇಲೆ 10 ಗಂಟೆ ಮೇಲೆ ಎಣ್ಣೆ ಹೊಡೆಯೋರು ಇದ್ದಾರೆ, ಅವರು ನಮ್ಮ ಸೆಕ್ಯೂರಿಟಿನೇ. ಈ ಎಣ್ಣೆ ಪಾರ್ಟಿಗಳು ನಮ್ಮ ಸೆಕ್ಯೂರಿಟಿನೇ. ಯಾರದು ಏನೋ ಮಾಡ್ತಾಯಿದ್ದೀರಾ ಅಂತಾರೆ ಮೊಬೈಲಲ್ಲಿ, ನೀವೇನು ಮಾಡ್ತಾಯಿದ್ರೆ ಅವ್ರು ಎಣ್ಣೆ ಹೊಡ್ಕೊಂಡು ಕೂತಿರ್ತಾರೆ, ಅವರು ನಮ್ಮ ಸೆಕ್ಯೂರಿಟಿನೇ. ಭಾಳ ಅಂದರೆ ಒಂದು 4 ಬಾಟ್ಲ್ ಬಿಸಾಕಿರ್ತಾರೆ, ಅಲ್ಲಿ ಬಿಸಾಕಿರ್ತಾರೆ. ನಾವು ಮುಂಜಾನೆ ನಮ್ಮ ಗಾರ್ಡನರ್ ಹೋಗಿ ಪಾಪ ಎತ್ತಿ ಒಂದು ಕಡೆ ಡಸ್ಟ್ಬಿನಲ್ಲಿ ಹಾಕ್ತಾನೆ, ಅದನ್ನ ಯಾರೋ ಒಬ್ಬನ ಪಾಪ ವೇಸ್ಟ್ ಪಿಕ್ಕರ್ಸ್ ಬರ್ತಾನೆ, ಅವ್ನು ತೊಗೊಂಡು ಹೋಗ್ತಾನೆ, 4 ಸಂಪಾದನೆ ಮಾಡ್ಕೊತಾನೆ. ಇಷ್ಟೇ ಸಿಂಪಲ್ಲು. ಇದನ್ನೇ ಇಕೋಸಿಸ್ಟಮ್, ಒಬ್ಬರು ನಂಬಿ ಇನ್ನೊಬ್ರು ಬದುಕಿರೋದಂತೆಲ್ಲ ಅಲ್ವಾ. ಹಾಗೆ ಆಯ್ತಿದ್ದು. ಸೊ ನಂದೇನಾಯ್ತು ಅಂದರೆ ಅವಾಗ ಲೆಸ್ ಕಾಸ್ಟ್, ಲೆಸ್ ಟೈಮ್, ಸೆಲ್ಫ್ ಸಸ್ಟೈನಬಲ್, ನ್ಯಾಚುರಲ್ ಆ್ಯಂಡ್ ಮೇಂಟೆನೆನ್ಸ್ ಫ್ರೀ. ನೋ ಸ್ಟೀಲ್, ನೋ ಸ್ಟ್ರಕ್ಚರ್, ನೋ ಕಾಂಕ್ರೀಟ್, ನೋ ಸಿಮೆಂಟ್, ನೋ ಮಾಡರ್ನ್ ಮೆಟೀರಿಯಲ್. ಇದಕ್ಕಿಂತ ಚೋಳರು ಅದನ್ನೇ ಮಾಡಿರೋದು, ನಾನು ಅದೇ ಮಾಡಿದೆ.